ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾರನ್ಸ್ ಅಡುಗೆಗಳು. ಇವತ್ತಿನ ನಮ್ಮ ರೆಸಿಪೀಸ್ ನಲ್ಲಿ ಮನೆಯಲ್ಲೇ ಸುಲಭವಾಗಿ ಪೈನಾಪಲ್ ಐಸ್ ಕ್ಯಾಂಡಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಇದು ಮಾಡೋದು ಕೂಡ ತುಂಬಾನೇ ಸುಲಭ. ಬನ್ನಿ ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳಿ. ಇದರಲ್ಲಿ ಒಂದು 1/4 ಕಪ್ನಷ್ಟು ಹಸಿ ಕೊಬ್ಬರಿನ ಈ ರೀತಿ ಹಿಂಭಾಗವನ್ನು ಕಟ್ ಮಾಡಿಬಿಟ್ಟು ಬರೀ ವೈಟ್ ಪಾರ್ಟ್ ಅಷ್ಟೇ ಹಾಕ್ಕೊಳ್ಳಿ. ಒಂದ್ಸಲ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಾಗಿ. ಇವಾಗ ಇದರಲ್ಲಿ ಒಂದು 1/4 ಕಪ್ನಷ್ಟು ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗಾಗೋವರೆಗೂ ಗ್ರೈಂಡ್ ಮಾಡ್ಕೋಬೇಕು ಈ ರೀತಿಯಾಗಿ. ಫ್ರೆಂಡ್ಸ್, ಕಾಯಿ ಎಷ್ಟು ಎಳೆದಿತ್ತು ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಐಸ್ ಕ್ಯಾಂಡೀಸ್. ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ಸೈಡಿಗೆ ತೆಗ್ದಿಡಿ. ಇವಾಗ ಇನ್ನೊಂದು ಜಾರ್ನ ತಗೊಂಡ್ಬಿಟ್ಟು 1.5 ಕಪ್ನಷ್ಟು ಪೈನಾಪಲ್ ಪೀಸಸ್ನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಇದಕ್ಕೆ ಕಾಯಿ ಹಾಲು ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ಹಾಕಿದ್ರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಪೈನಾಪಲ್ ಪೀಸಸ್ ಎಲ್ಲ ಹಾಕಾದ್ಮೇಲೆ 3 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ, ಅಥವಾ ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಆನಂತರ ಮೊದಲಿಗೆ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ಹಾಲನ್ನ, ಇದು ಒಂದು ಅರ್ಧದಷ್ಟು ಹಾಕ್ಕೊಳ್ಳಿ. ಇವಾಗ ಸ್ಮೂತಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ. ಉಳಿದಿರೋಂಥ ಕಾಯಿ ಹಾಲನ್ನು ಕೂಡ ಹಾಕ್ಕೊಳ್ಳಿ. ಆನಂತರ ಇದಕ್ಕೆ ಒಂದು 1/4 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಇವಾಗ ಇನ್ನೊಂದು ಸಲ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಸೋಸೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನೀವು ಐಸ್ ಮೋಲ್ಡ್ಗೆ ಹಾಕೋಬೋದು. ಫ್ರೆಂಡ್ಸ್, ನೀವು ಈ ರೀತಿ ಐಸ್ ಮೋಲ್ಡ್ನ ತೊಗೊಂಡ್ರೆ ನಿಮಗೆ ತುಂಬಾ ಕಡಿಮೆ ಬಿಡುತ್ತೆ. ಹೋಲ್ಸೇಲ್ ಶಾಪ್ನಲ್ಲಿ ತೊಗೊಳ್ಳಿ. ಇದು ಜಸ್ಟ್ 50 ರುಪೀಸಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇದು ಇನ್ನೊಂದು ಮೋಲ್ಡ್, ಇದು 100 ರುಪೀಸ್. ಈ ರೀತಿ ಮೋಲ್ಡ್ಸ್ನ ತೊಗೊಂಡ್ರೆ ನೀವು ಎಷ್ಟು ಸಲ ಬೇಕಾದರೂ ಯೂಸ್ ಮಾಡ್ಕೋಬೋದು. ಆದರೆ ಸ್ಟೀಲ್ ಗ್ಲಾಸ್ನಲ್ಲೇ ಹಾಕ್ಕೊಂಡ್ರೆ ನಿಮಗೆ ಆ ಲುಕ್ ಬರೋದಿಲ್ಲ. ನೋಡಿ ಈ ಶೇಪ್ ಕೂಡ ಬರೋದಿಲ್ಲ. ಹಾಗಾಗಿ ನೀವು ಆದಷ್ಟು ಈ ರೀತಿ ಮೋಲ್ಡ್ಸ್ನ ತೊಗೊಳ್ಳಿ, ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ. ಇವಾಗ ಮೊದಲಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಪೈನಾಪಲ್ ಜ್ಯೂಸ್ನ, ಅದನ್ನು ಇದರಲ್ಲಿ ಹಾಕ್ಕೋಬೇಕು. ನೋಡಿ ಕನ್ಸಿಸ್ಟೆನ್ಸಿ ನಿಮಗೆ ಇಷ್ಟು ಗಟ್ಟಿಯಾಗಿರಬೇಕು. ಇದ್ರ ಫುಲ್ಲಾಗಿ ಈ ರೀತಿಯಾಗಿ ಹಾಕ್ಕೊಳ್ಳಿ. ನೋಡ್ತಾ ಇದ್ದೀರಲ್ವಾ? ಸೊ ನೀವು ಈ ಜ್ಯೂಸ್ ಹಾಕುವಾಗ ಸಣ್ಣ ಸಣ್ಣ ಪೈನಾಪಲ್ ಪೀಸ್ ಇದ್ದರೂ ಕೂಡ ಪರವಾಗಿಲ್ಲ, ಹಾಕಿ. ನೋಡಿ ಈ ರೀತಿ ಫುಲ್ಲಾಗಿ ಹಾಕ್ಕೋಬೇಕು. ನಿಮ್ಮ ಹತ್ರ ಈ ಮೋಲ್ಡ್ಸ್ ಇಲ್ಲ ಅಂದರೆ ಸ್ಟೀಲ್ ಗ್ಲಾಸ್ನಲ್ಲಿ ಸ್ವಲ್ಪ ಹೊತ್ತು ಹಾಕಿಟ್ಟು ಆನಂತರ ನೀವು ಸ್ಪೂನ್ ಅಥವಾ ಕಡ್ಡಿ ಸಿಗುತ್ತೆ, ನೀವು ಬಿದ್ರ ಅಂಗಡಿಯಲ್ಲಿ ಕೇಳಿದ್ರೆ ಕಡ್ಡಿ ಸಿಗುತ್ತೆ, ಅದನ್ನು ಇಡ್ಬೋದು. ನೋಡಿ ಇವಾಗ ಈ ಕ್ಯಾಪ್ನ ಹಾಕಿ ಕವರ್ ಮಾಡ್ತಾ ಇದ್ದೀವಿ. ಇದು ಟೈಟ್ ಆಗಿರುತ್ತೆ. ಈ ರೀತಿಯಾಗಿ ಜಸ್ಟ್ ಮುಚ್ಚಿದ್ರೆ ಆಯಿತು. ನೀವು ಆದಷ್ಟು ಈ ರೀತಿ ಮೋಲ್ಡ್ಸ್ನ ತಂದಿಟ್ಕೊಳ್ಳಿ. ಒಂದು 2 ವೆರೈಟೀಸ್ ತಂದಿಟ್ಕೊಂಡ್ರೆ ಸಾಕು. ಸೊ ಇದರಿಂದ ಏನಾಗುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ ತಿನ್ನುವಾಗ. ಈ ರೀತಿ ಎಲ್ಲದನ್ನು ಕವರ್ ಮಾಡಿಬಿಟ್ಟು ಒಂದು ನೈಟ್ ಪೂರ್ತಿ ಫ್ರಿಜ್ನಲ್ಲಿಡಿ. ನೋಡಿ ಮಾರನೇ ದಿವಸಕ್ಕೆ ಈ ರೀತಿಯಾಗಿ ಐಸ್ ಎಲ್ಲ ಚೆನ್ನಾಗಿ ಸೆಟ್ ಆಗಿರುತ್ತೆ. ಸೊ ಇವಾಗ ಇದನ್ನ ಏನು ಮಾಡಬೇಕು ಅಂದರೆ, ನೀವು ಒಂದು ಬೌಲ್ನಲ್ಲಿ ನೀರನ್ನ ತಗೊಳ್ಳಿ. ಇವಾಗ ಈ ಐಸ್ ಮೋಲ್ಡ್ನ ಈ ಬೌಲ್ನಲ್ಲಿ ಸ್ವಲ್ಪ ಹೊತ್ತು ಇಡಿ, ಅಂದರೆ ಒಂದು 5 ಸೆಕೆಂಡ್ಸ್ ಇಟ್ಟರೆ ಈ ರೀತಿಯಾಗಿ ಎಲ್ಲ ಕಡೆನೂ ಸೈಡ್ಸ್ ಎಲ್ಲ ಬಿಟ್ಕೊಳ್ಳುತ್ತೆ. ನೀವು ಡೈರೆಕ್ಟಾಗಿ ತೆಗಿಲಿಕ್ಕೆ ಹೋಗಬೇಡಿ, ಸ್ವಲ್ಪ ನೀರಲ್ಲಿ ಈ ರೀತಿ ಒಂದು 5 ಸೆಕೆಂಡ್ಸ್ ಆದರೂ ಇಟ್ಬಿಟ್ಟು ತೆಗೀರಿ, ಅವಾಗ ಈಸಿಯಾಗಿ ತೆಗಿಲಿಕ್ಕೆ ಬರುತ್ತೆ. ನೋಡಿದ್ರಲ್ವಾ? ಸೊ ಈ ರೀತಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಸೂಪರ್ ಆಗಿದೆ. ಫ್ರೆಂಡ್ಸ್, ಹೊರ್ಗಡೆ ಸಿಗೋ ಐಸ್ ಕ್ಯಾಂಡಿಗಳಲ್ಲಿ ಕಲರ್ಸ್ನ ಯೂಸ್ ಮಾಡಿರ್ತಾರೆ, ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ. ಈ ರೀತಿ ಮನೇಲಿ ಮಾಡಿಕೊಟ್ರೆ ಮಕ್ಕಳಿಗೂ ಹೆಲ್ತಿಗೂ ಒಳ್ಳೆಯದು, ಹಾಗೆ ನಾವೇ ಮಾಡಿದ್ದೀವಿ ಅನ್ನೋ ಖುಷಿ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಈ ರೀತಿ ಮನೇಲೇ ಮಾಡಿಕೊಡಿ, ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೇಲೇ ಸುಲಭವಾಗಿ ಪೈನಾಪಲ್ ಐಸ್ ಕ್ಯಾಂಡಿ ಯಾವ ರೀತಿ ಮಾಡೋದು ಅಂತ. ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಎಲ್ಲ ರೆಸಿಪಿ ಸ್ಟೆಪ್ ಬೈ ಸ್ಟೆಪ್ ಇನ್ಸ್ಟ್ರಕ್ಷನ್ಸ್ಗಾಗಿ shubhasharan.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಎಲ್ಲ ಹೊಸ ಅಡುಗೆ ವಿಡಿಯೋಗಳ ನೋಟಿಫಿಕೇಶನ್ಗಳು ನೇರವಾಗಿ ನಿಮ್ಮ ವಾಟ್ಸಪ್ನಲ್ಲಿ ಬೇಕಾ? ಹಾಗಾದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ.